ಟಿ ಜಯಂತ್ ಮತ್ತೆ ದಿನೇಶ್ ಗಾಣಿಗವ್ರು ಬಂದಾಗ ಏನಾದ್ರು ಇಂಪಾರ್ಟೆಂಟ್ ಏನಾದ್ರು ಚರ್ಚೆ ಮಾಡಿದ್ರೆ ಇನ್ನು ಸಾಕ್ಷಿಗಳೇನಾದ್ರು ನಿಮ್ಗೆ ಏನಾರು ಕೊಟ್ರ? ಇಲ್ಲ ಸರ್, ಒಂದಷ್ಟು ದಾಖಲೆಗಳು ತಂದು ಕೊಟ್ಟಿದ್ದಾರೆ. ನಮ್ಮ ಟೀಮ್ ವೆರಿಫೈ ಮಾಡ್ತಾ ಇದೆ. ಅದು ಇವ್ರಿಗೆ ಧನಂಜಯ ಅವರು ಕೊಟ್ಟಿದ್ರಂತೆ. ನಮ್ಮ ಕಡೆನೂ ಒಂದಷ್ಟು ಆ ವಿಡಿಯೋಗಳೆಲ್ಲ ನಾನು ರಿಲೀಸ್ ಮಾಡೋಕ್ಕೆ ಹೇಳಿದೆ. ಹಳೆ ವಿಡಿಯೋಗಳನ್ನೆಲ್ಲ ರಿಲೀಸ್ ಮಾಡಿಬಿಡ್ರಪ್ಪ, ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗಲಿ. ಈಗ ನ್ಯಾಯಾಲಯದಲ್ಲಿ ನ್ಯಾಯ ಅಂತೂ ಸಿಗುತ್ತೆ. ನಮಗೆ ನ್ಯಾಯಾಲಯದ ಮೇಲೆ ಪೂರ್ಣ ನಂಬಿಕೆ ಇದೆ. ನೆನ್ನೆ ನೋಡಿ ಜಸ್ಟಿಸ್ ನಾಗಪ್ರಸನ್ನ ಅವರು ನನಗೆ ಕೇಳಿದ್ದಾರೆ, ಇಲ್ಲ ಯಾವುದು ಭೀಮಂದೆಲ್ಲ ಹೇಳಿಕೆ ಅಂದರೆ ಬಚ್ಚಿಟ್ಟವ್ರು ಇವರು, SIT ಅವ್ರು ಕೊಟ್ಟಿಲ್ಲ. ಸೊ ನೆನ್ನೆ ನೋಡಿ, ನೀವು ಎಲ್ಲಿ ಬೇಕಾದ್ರೆ ಆಟ ಆಡಬಹುದು. ನ್ಯಾಯಾಲಯದ ಮೇಲೆ ಸಂಪೂರ್ಣ ನಂಬಿಕೆ ಕರ್ನಾಟಕದ ಜನತೆಗೆ, ನಮಗೆಲ್ಲರಿಗೂ ಇದೆ. ಐ ಆಮ್ ಶ್ಯೂರ್ ಜಸ್ಟಿಸ್ ವಿಲ್ ಬಿ ಸರ್ವ್ಡ್. ನಮಗೆ ಲೇಟ್ ಆದರೂ ಪರವಾಗಿಲ್ಲ, ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ ಸರ್. ಫೈನಲ್ ಆಗಿ ಆಕ್ಚುಲಿ ಜನಕ್ಕೆ ಎಲ್ಲೋ ಒಂದ್ ಕಡೆ ಸತ್ಯ ಏನು ಅನ್ನೋದು ಆಲ್ಮೋಸ್ಟ್ ಕೆಲವು ಊಹೆ ಮಾಡ್ಕೊಂಡಿದ್ದಾರೆ. ಈಗ ಏನು ಈ ಬರ್ತಕ್ಕಂಥ ವಿಡಿಯೋಗಳು, ಇಲ್ಲಿ ನಡೀತಕ್ಕಂಥ ಚರ್ಚೆಗಳು, ಷಡ್ಯಂತ್ರ ಅನ್ನೋದು ಒಂದು ಕಡೆ ಆರೋಪ, ಈ ಆರೋಪಗಳನ್ನೆಲ್ಲ ಗಮನಿಸಿದಾಗ ಒಂದಿಷ್ಟು ಜನಗಳಿಗೆ ಸತ್ಯ ಏನಿರಬಹುದು ಅನ್ನೋದು ಆಲ್ರೆಡಿ ಊಹೆ ಮಾಡ್ಕೊಂಡಿದ್ದಾರೆ. ಬಟ್ ಫೈನಲ್ ಆಗಿ ಸರ್, ಕಾನೂನು ಮುಖಾಂತರ ನಿಜವಾಗ್ಲೂ ಸತ್ಯ ಹೊರಗಡೆ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಇದೆಯಾ? 100% ಸರ್. ಈ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಕಟ್ಟಕಡೆಯಲ್ಲಿ ತಗೊಂಬಂದು ನಿಲ್ಲಿಸಿದಂಥ ದೇಶ ಇದು. ಇದೇ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಅರೆಸ್ಟ್ ಮಾಡಿ CM ಆಗಿದ್ದಾಗ ಜೈಲು ಕಳಿಸಿದಂಥ ವ್ಯವಸ್ಥೆ ಇದು. ಹಾಗಾಗಿ ಖಂಡಿತವಾಗಿ ಬೇರೆ ಏನೂ ಬೇಡ ಸರ್, ಲೇಟೆಸ್ಟಾಗಿ ನೋಡೋಣ. ಒಬ್ಬ ಪ್ರಜ್ವಲ್ ರೇವಣ್ಣನನ್ನು ಕನ್ವಿಕ್ಷನ್ ಕೊಟ್ಟಂಥ ವ್ಯವಸ್ಥೆ ನಮ್ಮದು. ಇದಕ್ಕಿಂತ ಉದಾಹರಣೆ ಬೇಕಾ ಸರ್? ಎಷ್ಟು ಪವರ್ಫುಲ್ ಮಾಜಿ ಪ್ರಧಾನಿ ಮೊಮ್ಮಗ, 2 ಬಾರಿ ಮುಖ್ಯಮಂತ್ರಿ ಅಣ್ಣನ ಮಗ, ಸ್ವತಃ ತಂದೆ ಮಿನಿಸ್ಟ್ರು, ಸ್ವತಃ MP, ಆದರೂ ಕನ್ವಿಕ್ಷನ್ ಆಯಿತು ಸರ್. ಐ ಡೋಂಟ್ ಗೆಟ್ ಇನ್ ಟು ದ ಡೆಪ್ತ್ ಆಫ್ ದ ಕೇಸ್, ಬಟ್ ದೇರ್ ಈಸ್ ಅನ್ ಎಕ್ಸಾಂಪಲ್, ದೇರ್ ಈಸ್ ಅನ್ ಪ್ರೆಸಿಡೆಂಟ್, ಒಂದು ಉದಾಹರಣೆ ಇದೆಯಾ? ಸೊ ನಾವುಗಳು ಯಾವುದೇ ಕಾರಣಕ್ಕೂ ಸರ್ಕಾರ ಮೋಸ ಮಾಡ್ಬೋದು ಸರ್, ಅಧಿಕಾರಿಗಳು ಮೋಸ ಮಾಡ್ಬೋದು ಸರ್. ನ್ಯಾಯಾಲಯ ಖಂಡಿತ ಯಾವತ್ತೂ ಮೋಸ ಮಾಡಲ್ಲ. ನ್ಯಾಯಾಲಯ ನ್ಯಾಯದ ಪರವಾಗಿರ್ತದೆ, ಜನರ ಪರವಾಗಿರ್ತದೆ. ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ. ಯಾಕಂದರೆ ನ್ಯಾಯಾಲಯಗಳು ನೋಡಿದೆ. ಈಗ ನೇಪಾಳದಲ್ಲಿ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ಗೆ ಬೆಂಕಿ ಇಟ್ಟರು, ಮಿನಿಸ್ಟ್ರುಗಳನ್ನು ಹೊಡೆದಾಕಿದ್ರು. ಆ ಗತಿ ನಮಗೆ ಬರಬಾರ್ದು ಅನ್ನೋದಾದರೆ ಎಲ್ಲರೂ ಕೂಡ ಎಲ್ಲ ವ್ಯವಸ್ಥೆ, ಎಲ್ಲ ಅಂಗಗಳು, ಸರ್ಕಾರ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಎಲ್ಲರೂ ಕೂಡ ಸಕ್ಷಮವಾಗಿ ಕೆಲಸ ಮಾಡ್ತದೆ. ನ್ಯಾಯ ಸಿಗುವಂಥ ಕೆಲಸ ಎಲ್ಲರೂ ಮಾಡ್ತಾರೆ ಅಂತ ನಂಬಿಕೆ ನನಗಂತೂ ಖಂಡಿತ ಇದೆ ಸರ್. ಖಂಡಿತವಾಗಿ ಧರ್ಮಸ್ಥಳದ ಕೇಸಲ್ಲಿ ನ್ಯಾಯ ಸಿಗುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್. ನ್ಯಾಯಾಲಯಕ್ಕೆ ಸಾಕ್ಷಿಗಳು ಬೇಕು. ಸೊ ಆ ಸಾಕ್ಷಿಗಳೆಲ್ಲ ಇದೆಯಾ? ಡೆಫಿನೆಟಾಗಿ ಸರ್. ಈಗ 7 ಪಳವಳಿಕೆ ಸಿಕ್ಕಿದೆ ಸರ್. ಯಾವ ಸಾಕ್ಷಿ ಸರ್ ಅದು? ಒಂದು ಮೂಳೆ ಸಿಕ್ಕರೇ ಸರ್ ಬಿಡಲ್ಲ, ಒಂದು ಮೂಳೆ ಸಿಕ್ಕರೇ ಬಿಡಲ್ಲ ಸರ್. ದಟ್ಸ್ ಬಿಗ್ಗೆಸ್ಟ್ ಎವಿಡೆನ್ಸು. 7 ಸ್ಕೆಲಿಟನ್ ಸರ್. ಯಾರು ಸರ್ ಇದು? ದ ಬಿಗ್ಗೆಸ್ಟ್ ಬರ್ಡನ್ ಆನ್ SIT. ಈಗ SIT ಪ್ರೂವ್ ಮಾಡಬೇಕಾಗತ್ತೆ 7 ಜನ ಯಾರ್ದು ಅಂತ. ಬಂಗ್ಲೆ ಗುಡ್ಡಕ್ಕೆ ಅವ್ನು ಹೇಳವನೇ, ಬಂಗ್ಲೆ ಗುಡ್ಡದಲ್ಲಿ ಸೀಸ್ ಮಾಡಿ ಅಂತ. SIT ಅವ್ರು ಹೋಗಿಲ್ಲ. ಆಮೇಲೆ ಯಾವುದೇ ಇಲ್ಲಿವರೆಗೂ ಐ ಥಿಂಕ್ ಬಾಲನ್ ಅವರೆಲ್ಲ ನೋಡಿದೆ ನಾನು. ಸುಪ್ರೀಂ ಕೋರ್ಟ್ಗೆ ಹೋಗೋದೇ ಬೇಡ ಸರ್, ಹೈಕೋರ್ಟಲ್ಲೇ ಒಂದು ರಿಟ್ ಹಾಕಿದ್ರೆ ಆಯಿತು. ಆಮೇಲೆ ಇನ್ನು ಪಬ್ಲಿಕ್ ಇಂಟ್ರೆಸ್ಟು ಒಂದಷ್ಟು ಜನ ಲಾಯರ್ಸು, ನಾನು ಎಲ್ಲ ನಮ್ಮ ವಕೀಲರ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಕರ್ನಾಟಕದ ಜನತೆ ವೆಯ್ಟ್ ಮಾಡ್ತಾ ಇದ್ದಾರೆ. ಲಾಯರ್ ತಮ್ಮ ಪವರ್ಗಳನ್ನು ತೋರಿಸ್ಬೇಕು. ನಾವೆಲ್ಲ ಸಣ್ಣವರು, ನಾವೆಲ್ಲ ಧ್ವನಿ ಮಾಡ್ತಾ ಇದ್ದೀವಿ. ಜೊತೆ ಕೈ ಜೋಡಿಸಿದ್ರೆ ಒಂದು ರಿಟ್ ಹಾಕಿ ಡೇ ಟು ಡೇ ಬೇಸ್ ಮೇಲೆ SITಗೆ ಲೆಕ್ಕಾಚಾರವನ್ನು ಕೇಳ್ಬೋದಾ ನಮ್ಮ ಹೈಕೋರ್ಟ್ ಮುಖಾಂತರ? ನಮ್ಮ ಹೈಕೋರ್ಟ್ ಅವ್ರು ಏನು ಬೇಡ ಅಂತ ಹೇಳಲ್ಲ, ನ್ಯಾಯಮೂರ್ತಿಗಳು ಖಂಡಿತವಾಗಿ ಕೂತ್ಕೊಂತಾರೆ. ತಗೊಂಬರ್ರೆ ಲೆಕ್ಕಾಚಾರ SIT ಅಂತ ಕೇಳ್ತಾರ. ಈಗ ಸಿದ್ದರಾಮಯ್ಯನ ಕೇಳಬೇಕು, DK ಶಿವಕುಮಾರ್ನ ಕೇಳಿ, ಹೋಮ್ ಮಿನಿಸ್ಟರ್ ಕೇಳಬೇಕು. ರಿಟ್ ಹಾಕ್ಬಿಟ್ರೆ ಎಲ್ಲ ಪವರ್ ಅಲ್ಲಿ ಕೊಟ್ಟಾಗುತ್ತಾ? ನಮ್ಮ ನ್ಯಾಯ ನಮ್ಮ ಅಡ್ವೊಕೇಟ್ಸ್ಗಳು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು. ಶ್ರೀಮಂತರ ಪರವಾಗಿ ಅಲ್ಲ, ಬಡವ್ರ ಪರವಾಗಿನೂ ಒಂದಷ್ಟು ಜನ ನಿಂತ್ಕೊಂಡ್ರೆ ನಮಗೂ ಕರ್ನಾಟಕದಲ್ಲಿ ಏನಪ್ಪ ಗಾಂಧಿಯನ್ಸ್, ಅಡ್ವೊಕೇಟ್ಸ್ ಆಫ್ ಗಾಂಧಿಯನ್ ಫಿಲಾಸಫಿ ಅವ್ರು ಇದ್ದಾರೆ ಅಂತ ನಮಗೂ ಅನಿಸುತ್ತೆ. ಜನರಿಗೂ ಖುಷಿಯಾಗುತ್ತೆ. ಐ ರಿಕ್ವೆಸ್ಟ್, ನಾನು ಯಾರೇ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ಬಟ್ ಐ ರಿಕ್ವೆಸ್ಟ್ ದ ಅಡ್ವೊಕೇಟ್ಸ್ ಫೆಟರ್ನಿಟಿ ಟು ಜಾಯ್ನ್ ಹ್ಯಾಂಡ್ಸ್ ಇನ್ ಫೈಲಿಂಗ್ ಎ ರಿಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟು. ಈ SITನ ಟೇಕ್ ಓವರ್ ಮಾಡಬೇಕು ಸರ್. SIT ಹೈಕೋರ್ಟ್ಗೆ ಲೆಕ್ಕಾಚಾರ ಕೊಡೋ ಮಟ್ಟಕ್ಕೆ ನಾವು ತೊಗೊಂಬಂದರೆ ಖಂಡಿತವಾಗಿ ನಮ್ಗೆ ನ್ಯಾಯ ಸಿಗುತ್ತೆ. ಈಗ ಪಾಪ ಅವನು ತುಕಾರಾಮ್ ಮತ್ತು ಇವರು ನಮ್ಮನ್ನು ಸಾಕಿ ನೋಡಿ ಸರ್. ನಾವು ಭೀಮಾ ಉಣ್ತಾ ಇರೋದು ನೋಡಿದ್ದೀವಿ ಅಂತ ಹೇಳಿದ್ರೆ, ಇಲ್ಲ ಬೇಡ ನೀವು ಹೋಗಿ ಅಂತಾರಂತೆ SIT ಅವರು ಹೈಕೋರ್ಟ್ಗೆ ಹೋಗಿ ರಿಟ್ ಹಾಕಿ ನಾವು ನೋಡಿದ್ದೀವಿ ಅಂತ ಅವ್ರ ಹತ್ರ ಪ್ರೂವ್ ಮಾಡಿ ಅಲ್ಲಿಂದ ಡೈರೆಕ್ಷನ್ ತರೋ ಮಟ್ಟಕ್ಕೆ SIT ಅವರು ಅಂತಂದರೆ, SIT ಯಾರು ಕೆಲಸ ಮಾಡ್ತಾಯಿದ್ದಾರೆ? ಕೊಲೆಗಾರರು ಕೆಲಸ ಮಾಡ್ತಾವ್ರೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನನಗೆ ಯಾರೋ ಹೇಳಿದ್ರು 2,000 ಕೋಟಿ ಪೇಮೆಂಟ್ ಆಗಿದೆ ಅಂತ. ಇದು ಚಾರ್ಜಸ್ಸು ಗೊತ್ತಿಲ್ಲ. ಯಾಕಂದ್ರೆ ಇವ್ರು ಮಾಡ್ತಾರೆ ಕೆಲಸ, ಅಲಿಗೇಷನ್ಸ್ ಎರಡೂ ಮ್ಯಾಚ್ ಆಗ್ತಾ ಇದೆ. 2,000 ಕೋಟಿ ಆಗಿದೆಯೋ 2 ಕೋಟಿ ಆಗಿದೆಯೋ, ಬಟ್ ಅಮಿತ್ ಶಾ ಅಂತೂ SIT ಅವ್ರಿಗೆ ಆಗಿದೆ, ಅದಕ್ಕೋಸ್ಕರ ಈ ರೀತಿ ಕೆಲಸ. ನೆನ್ನೆ ಪಾಪ ಇವನೇ ಜಯಂತ್ ಹೇಳ್ತಾನೆ, ಸಾರ್ ಅಲ್ಲಿ ಪೂರ್ತಿ ಓಡಾಡ್ಬಿಟ್ರೆ ಗಾಬರಿ ಇಡ್ತಾರೆ ಸರ್ SIT ಅವರು, ಅಷ್ಟು ಬೈತಾರೆ, ಅಷ್ಟು ಗದರಿಸ್ತಾರೆ, ಏನೋ ನಮ್ಮನ್ನೆಲ್ಲ ಒಂಥರ ಈ ಪಾಕಿಸ್ತಾನಿಗಳ ಥರ ನೋಡ್ತಾರೆ ಅವರು SIT ಅವರು ಅಂತಲೂ. ದಿಸ್ ಇಸ್ ದ ವರ್ಡ್ ವಾಟ್ ಜಯಂತ್ ಯೂಸ್ಡ್.
ಸರ್ ತುಂಬ ಅಲ್ಲಿ SIT ಅವರು ನ್ಯಾಯದ ಪರವಾಗಿ ಖಂಡಿತ ಕೆಲಸ ಮಾಡ್ತಾ ಇಲ್ಲ ಸರ್. ಎಲ್ಲೋ ಒಂದು ಕಡೆ ಅನ್ಯಾಯದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ನ್ಯಾಯ ಇದೆ ಸರ್. ಅವ್ರು ಮಾಡ್ತಾರೋ ತಪ್ಪುಗಳೇ ಇವಾಗ ನಮ್ಗಳಿಗೆ ಅದು ಮತಿಗೆ ಒಂದು ಲಕ್ಕಿ ಒಂಥರ ನಮಗೆ ಮಿರಾಕಲ್ ಥರ ಸಿಕ್ಕಾಕಂತ ಅವ್ರೆ. ನೋಡಿ SITನಲ್ಲಿ ಇರೋನು ಅಡ್ವಾನ್ಸ್ ಮಾಡ್ತಾರಂತೆ 6,500 ಕೋಟಿ ರೂಪಾಯಿ ಲ್ಯಾಂಡ್ಗೆ. ಸರ್ ಈ ಟೈಮಲ್ಲಿ 6,500 ಕೋಟಿ ರೂಪಾಯಿ ಅವ್ನು ಪೂರ್ತಿ ರಿಟೈರ್ಡ್ ಆದರೂ ಕೂಡ 2 ಕೋಟಿ ಆಗಲ್ಲ ಸರ್. 6,500 ಕೋಟಿ ರೂಪಾಯಿ ಲ್ಯಾಂಡ್ಗೆ ಅಡ್ವಾನ್ಸ್ ಮಾಡಿದ್ದಾನೆ ಅಂತಂದರೆ ಡೋಂಟ್ ಯು ಥಿಂಕ್ ದೇರ್ ಈಸ್ ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ, ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಅನ್ಸಲ್ವಾ? ನಮಗೆ ವಿತ್ ರೆಕಾರ್ಡ್ ಇದೆ. ನನಗೆ ತಿಳಿಸಿದವರು ವಾಯ್ಸ್ ತಗೊಂಡಿದ್ದೆ ನನ್ನ ಹತ್ರ. ಐ ಹ್ಯಾವ್ ಕೆಪ್ಟ್ ದ ಡೀಟೇಲ್ಸು. ಸೊ ಹಂಗಾಗಿ ಹೊಸನಗರದಲ್ಲಿ ಇವನು ಯಾರೋ ನಮ್ಮ ಮಂಜು ಇದ್ದಿದ್ದು. ಸೊ ಹೊಸನಗರದಲ್ಲಿ ಅಲ್ಲೊಬ್ರು ಯಾರೋ ಒಬ್ಬರು ಸೀಮಾ ಅಂತ ಅಲ್ಲೊಬ್ಬರು ಫೋನ್ ಮಾಡಿದರು, ಸರ್ ಇವ್ನ ಡೀಟೇಲ್ಸಲ್ಲಿ ನಾನು ಕೊಡ್ತೀನಿ, ಈತಂದೆಲ್ಲ ಬ್ಯಾಕ್ಗ್ರೌಂಡ್ ಈ ಥರನೇ ಇದೆ ಅಂತೇಳಿ. ಸೊ ಹಾಗಾಗಿ ಸರ್ ಒಂದಷ್ಟು ಬ್ಲ್ಯಾಕ್ ಶೀಪ್ಸ್ ಇರೋದಂತೂ ನಿಜ. SITನಲ್ಲಿ ಬ್ಲ್ಯಾಕ್ ಶೀಪ್ಸ್ ಇದೆ. ನಾನು ಪೂರ್ತಿ SITನ ಬ್ಲೇಮ್ ಮಾಡ್ತಾ ಇಲ್ಲ. ಒಂದಷ್ಟು ಬ್ಲ್ಯಾಕ್ ಶೀಪ್ಸ್ ಇದೆ. ಈ ಬ್ಲ್ಯಾಕ್ ಶೀಪ್ಸು ಕೊಲೆಗಾರರಿಗೆ ಕೆಲಸ ಮಾಡ್ತಾ ಇದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಆದರೂ ಬಾಹುಬಲಿ ಬೆಟ್ಟನ ಟಚ್ ಮಾಡಿಲ್ಲ, ಬಂಗ್ಲೆಗುಡ್ಡನ್ನು ಟಚ್ ಮಾಡಿಲ್ಲ. ನೆನ್ನೆ ವಿಠಲನ್ನು ಬಿಟ್ಟುಬಿಟ್ಟು ಇವರೇ ಹೋಗಿ ಏನೋ ಸ್ಕೀಮ್ ಹಾಕ್ಕೊಂಬಂದವ್ರೆ. ನೆನ್ನೆ ಸಿಕ್ಕಿದನೇನಾದರೂ ಎಲ್ಲಕ್ಕೆ ಸುಟ್ಗಿಟ್ಟು ಹಾಕೋರೋ ಯಾರು ಗೊತ್ತಿಲ್ಲ. AC ತಹಸೀಲ್ದಾರ್ ಹೋಗಿದ್ದು. ಯಾರನ್ನು ನಂಬ್ತೀರ ಇವರು ಅಧಿಕಾರಿಗಳನ್ನ? ಇದರಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ ಹಳೆ ರೆಕಾರ್ಡ್ಗಳನ್ನೆಲ್ಲ ನಾಶ ಮಾಡಿ ಹೊಸ ರೆಕಾರ್ಡನ್ನು ಒಬ್ಬನ ಕೈಲಿ ಕೂತ್ಕೊಂಡು ಬರ್ಸೋರೆ. ಪೂರ್ತಿ ಹ್ಯಾಂಡ್ ರೈಟಿಂಗ್ 22 ವರ್ಷದ ಒಬ್ಬಂದೇ ಅಂತೆ. ಈಗ ಗ್ರಾಮ ಪಂಚಾಯತಿಲಿರೋ ರೆಕಾರ್ಡ್ಗಳು ನಾಶ ಮಾಡಿ ಹೊಸ ರೆಕಾರ್ಡ್ಸ್ ಕ್ರಿಯೇಟ್ ಮಾಡೋವಂಥ ಕ್ರಿಮಿನಲ್ಸ್ಗಳು ನೆನ್ನೆ ಬಂಗ್ಲೆಗೂಡದಲ್ಲಿ ಸಿಕ್ಕಂತ ನೆನ್ನೆ ಹೇಳಿದ್ದೇನು ಅಂತಂದರೆ ಒಂದು 10-12 ಸಿಕ್ತಂತೆ, ಸುಟಾಕವ್ರೆ SIT ಅವರೇನೆ ಅಂತ ಹೇಳ್ತಾರೆ. ಅದು ಏನು ಹೇಳೋದು ನಾವು ಇದಕ್ಕೆ? SIT ಅವರೇ ಕ್ರೈಮ್ ಮಾಡ್ತಾಯಿದ್ರೆ, SIT ಅವರೇ ಸಾಕ್ಷಿ ನಾಶ ಮಾಡ್ತಾಯಿದ್ರೆ, SIT ಅವರೇ ದಿಕ್ಕು ತಪ್ಪಿಸ್ತಾ ಇದ್ರೆ, SIT ಅವರೇ ಕೊಲೆಗಾರ ಪರವಾಗಿ ಕೆಲಸ ಮಾಡ್ತಾಯಿದ್ರೆ, SIT ಅವರೇ ಸುಳ್ಳು ಹೇಳಿದ್ರೆ ಈಗ ನಾವು ಯಾರು ನಂಬೋದು? ಹಾಗಾಗಿ ಎಂಟ್ರೆನ್ಸ್ ಅಪ್ಪ ಗೋವಿಂದ ಸರ್ ನಿಂಗೆ ಹೇಳ್ಬಿಟ್ಟು ಸುಮ್ಮನೆ ಆಡ್ಬೇಕಷ್ಟೇ ಸರ್. ಇಷ್ಟೆಲ್ಲ ಆದರೆ ಮತ್ತೆ ನ್ಯಾಯ ಸಿಗುತ್ತೆ ಅಂತೀರಲ್ಲ ಸರ್? ಸಿಗುತ್ತೆ ಸರ್. ಅದು ಹೇಳ್ತಾರಲ್ಲ, ಭಗವಾನ್ ಕಿ ಘರ್ ಮೇ ದೇರೇ ಅಂದೇರ್ ನೈ ಅಂತ. ನನಗೆ ದೇವ್ರ ಹತ್ರ ಸಮಯ ಹಿಡಿಬೋದು ಸರ್. ಆದರೆ ಅವ್ನು ಮನ್ಸು ಮಾಡಿದ್ರೆ ಈಗ ನೋಡಿದ್ರಿ ನೆನ್ನೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರೋಂಥ 7 ನಾವು ಯಾರೂ ಊಹೆ ಕೂಡ ಮಾಡಿರಲಿಲ್ಲ. 7 ಸಿಕ್ಕುತ್ತೆ ಅಂತ. ಅದು ವಿಠಲ್ ಗೌಡನ ಬಾಯಲ್ಲಿ ಬರ್ತದೆ, ಅವರು ಮಾಜರ್ಗೆ ಒಯ್ತಾರೆ, ಅದು ಸಿಕ್ಕಾಕೊಳ್ಳುತ್ತೆ. ಯಾರು ಊಹೆ ಮಾಡಿದರು? ಈಗ ಬಂಗ್ಲೆಗುಡ್ಡಕ್ಕೆ ಅಡಿಷ್ನಲಿಗೆ ಬಾಹುಬಲಿ ಬೆಟ್ಟ ಅಂತೆ. ಬಾಹುಬಲಿ ಬೆಟ್ಟ ಈ ಕಡೆ ಕನಿಷ್ಠ ಅವನ ಪ್ರಕಾರ 100 ಪಳವಳಿಕೆ ಇದೆಯಂತೆ. 100 ಇದೆಯಂತೆ. ಸೊ 100 ಅಂದರೆ ಎಷ್ಟಾಯಿತು ಸರ್? ಅಲ್ಲಿ 452 C ರಿಪೋರ್ಟ್ ಆಗಿದೆಯಲ್ಲ, ಸಿಕ್ಕೇ ಇಲ್ಲ ಅಂತ. ಆ 462 C ರಿಪೋರ್ಟು ಬಂಗ್ಲೆಗುಡ್ಡ ಆ್ಯಂಡ್ ಬಾಹುಬಲಿ ಬೆಟ್ಟ ಮ್ಯಾಚ್ ಆಗ್ತವೆ. ಅಲ್ಲಿ ಏನು ಮಿಸ್ ಆಗೋರೋ ಇವ್ರು ಕೊಲೆ ಮಾಡಲ್ಲಿ ಬಿಸಾಕವ್ರೆ. ಸಿಂಪಲ್ಲು ಸರ್. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ. SIT ಅವ್ರು ನಮ್ಮನ್ನು ದಿಕ್ಕು ತಪ್ಪಿಸ್ತಾವ್ರೆ. ಇವರು ಯೂನಿಫಾರ್ಮ್ ಹಾಕ್ಕೊಂಡು ಸುಮ್ಮನೆ ವಾಕಿ ಟಾಕಿಗಳು ಹಿಡ್ಕೊಂಡು 1-2 ಮೊಬೈಲ್ಗಳು ಹಿಡ್ಕೊಂಡು ಶೋಗಳು ಕಟ್ಕೊಂಡು ಇವೆಲ್ಲ ಬೇಡ. ಇವೆಲ್ಲ ನೀತಾಚಾರಗಳು ನಾವು ಬೇಜಾರು ನೋಡ್ಬಿಟ್ಟಿದ್ದೀವಿ. ಈ ಕಿತ್ತೋಗಿರೋ ಕೆಲಸ ಬಿಟ್ಟು ನ್ಯಾಯಯುತವಾಗಿ ಕೆಲಸ ಮಾಡಿದ್ರೆ ಓಕೆ. ಇಲ್ಲ ಅಂದರೆ ಇವತ್ತೆಲ್ಲ ನಾಳೆ SITನಲ್ಲಿರುವ ಬ್ಲ್ಯಾಕ್ ಶೀಪ್ಸು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ ಸರ್. ಅದನ್ನು ತಪ್ಸೋಕ್ಕೆ ಯಾರ ಕೈಲೂ ಆಗಲ್ಲ.